ಇನ್ನು ದೇಶಾದ್ಯಂತ ಭಾರಿ ಸುದ್ದಿಯಾಗಿದ್ದಂತಹ ಚಿತ್ತಾಪುರದಲ್ಲಿ RSS ಪಥಸಂಚಲನ ಇವತ್ತು ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. 2 ತಿಂಗಳಿಂದ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ಪಥಸಂಚಲನ ಇವತ್ತು ಶಾಂತಿಯುತವಾಗಿ ಮುಕ್ತಾಯ ಆಗಿದೆ. ಹೇಗೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಖರ್ಗೆ ಕೋಟೆಯಲ್ಲಿ RSS ಪಥಸಂಚಲನ. 350 ಮಂದಿ ಗಣ ವೇಷಧಾರಿಗಳಿಂದ ಬೃಹತ್ ಪರೇಡ್. ಪಥಸಂಚಲನದಲ್ಲಿ ಪೊಲೀಸರಿಂದ ಹದ್ದಿನ ಕಣ್ಣು. ಭಾರೀ ವಿವಾದ ಬಳಿಕ ಕಲಬುರಗಿಯ ಚಿತ್ತಾಪುರ RSS ಪಥಸಂಚಲನ ಕೊನೆಗೂ ಯಶಸ್ವಿಯಾಗಿ ನೆರವೇರಿತು. ರಾಜ್ಯದ ಎಲ್ಲಾ ಕಡೆ ಪಥಸಂಚಲನಕ್ಕೆ ಅವಕಾಶ ಸಿಕ್ಕರೂ ಸಹ ಚಿತ್ತಾಪುರದಲ್ಲಿ ಮಾತ್ರ ಕಗ್ಗಂಟಾಗಿತ್ತು. 1 ತಿಂಗಳ ಕಾಲ ನಡೆದ ಕಾನೂನು ಸಮರದ ಬಳಿಕ ಇಂದು ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಪಥಸಂಚಲನ ನಡೆಯಿತು. ಪರೇಡ್ನಲ್ಲಿ 300 ಗಣ ವೇಷಧಾರಿಗಳು ಹಾಗೂ 50 ಬ್ಯಾಂಡ್ ವಾದಕರು ಭಾಗಿಯಾಗಿದ್ರು. ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾದ ಅಂಬೇಡ್ಕರ್ ಸರ್ಕಲ್, ಬಸವ ಆಸ್ಪತ್ರೆ, HDFC ಬ್ಯಾಂಕ್ ರೂಟ್ ಮೂಲಕ ಬಸವೇಶ್ವರ ಸರ್ಕಲ್ನಿಂದ ಬಜಾಜ್ ಕಲ್ಯಾಣ ಮಂಟಪದವರೆಗೆ ಪಥಸಂಚಲನ ನಡೆಯಿತು. ಚಿತ್ತಾಪುರದ ಬಹು ನಿರೀಕ್ಷಿತ RSS ಪಥಸಂಚಲನ ಸಾಗುವ ಮಾರ್ಗದುದ್ದಕ್ಕೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಲ್ಲದೆ CCTV ಅಳವಡಿಸಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ KSRP, DAR ತುಕಡಿ ಸೇರಿ 1,000 ಮಂದಿ ಪೊಲೀಸರನ್ನ ಪರೇಡ್ ದಾರಿಯುದ್ದಕ್ಕೂ ನಿಯೋಜಿಸಿದ್ರು. ಪಥಸಂಚಲನದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಲಾಗಿತ್ತು. ಇನ್ನು RSS ಪಥಸಂಚಲನಕ್ಕೆ ಇಡೀ ಚಿತ್ತಾಪುರ ಪಟ್ಟಣವೇ ಸಂಪೂರ್ಣ ಕೇಸರಿಮಯವಾಗಿತ್ತು. ಎಲ್ಲಿ ನೋಡಿದ್ರಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್, ಫ್ಲೆಕ್ಸ್ಗಳು ರಾರಾಜಿಸಿದ್ದವು. ಈ ದೇಶದಲ್ಲಿ ಸಾಮಾನ್ಯನನ್ನು ನಾನು ಬಡದೆಬ್ಬಿಸ್ತೀನಿ, ಈ ದೇಶವನ್ನ ಮತ್ತೊಮ್ಮೆ ಪರಮ ವೈಭವದ ಸ್ಥಿತಿಗೆ ತಗೊಂಡು ಹೋಗಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಟುಕೊಂಡು ಆ ಮನುಷ್ಯ ಮದುವೆ ಆಗದೇನೆ, ಡಾಕ್ಟರ್ಗೆ ಓದಿದ್ರೂ ಸಹಿತ ಯಾವುದೇ ನೌಕರಿಯನ್ನು ಮಾಡದೇನೆ ಬಡತನದಲ್ಲಿ ಹಗಲು ಇರುಳು ಸಂಘವನ್ನ ಕಟ್ಟಿ 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 ಬೆಳೆಸಿದರು. ಸಾಧನೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ 100 ವರ್ಷ ಒಂದು ವಿಚಾರಕ್ಕಾಗಿ ಅಖಂಡವಾಗಿ ಅವಿಚ್ಛಿನ್ನವಾಗಿ ಲಕ್ಷಾಂತರ ಜನ ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡಿದ್ದು, ಎಲ್ಲರೂ ಸಹಿತ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಯನ್ನ ನಿರ್ಮಾಣ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇನ್ನು RSS ಪಥಸಂಚಲನ ಹಿನ್ನೆಲೆ ಚಿತ್ತಾಪುರಕ್ಕೆ ಬಾರದಂತೆ ಬಿಜೆಪಿ ಪರಾಜಿತ ಅಭ್ಯರ್ಥಿಗೆ ಮಣಿಕಂಠ ರಾಠೋಡ್ಗೆ ತಹಶೀಲ್ದಾರ್ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ರು. ಈ ಹಿಂದೆ ಮಣಿಕಂಠ ರಾಠೋಡ್ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿ ಜೀವ ಬೆದರಿಕೆ ಒಡ್ಡಿದ್ರಿಂದ ಬ್ರಹ್ಮಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ಗಲಾಟೆ, ಪ್ರಚೋದನಕಾರಿ ಭಾಷಣ ಮಾಡೋ ಸಾಧ್ಯತೆ ಮನಗಂಡ ಮಣಿಕಂಠ ರಾಠೋಡ್ಗೆ ನಿರ್ಬಂಧ ಹಾಕಲಾಗಿತ್ತು. ಇನ್ನು ಪಥಸಂಚಲನ ಆರಂಭವಾಗ್ತಿದ್ದಂತೆ ಬೇರೆ ಬೇರೆ ತಾಲೂಕುಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಚಿತ್ತಾಪುರಕ್ಕೆ ಆಗಮಿಸಿದ್ರು. ಈ ವೇಳೆ ಪಥಸಂಚಲನದ ಪಟ್ಟಿಯಲ್ಲಿದ್ದವರ ಆಗಮನದಿಂದ ಸ್ವಲ್ಪ ಕಾಲ ಗೊಂದಲ ಉಂಟಾಯಿತು. ಇದರಿಂದ RSS ಕಾರ್ಯಕರ್ತರ ವಿರುದ್ಧ ಪೊಲೀಸರು ಗರಂ ಆದ್ರು. ಲಿಸ್ಟ್ನಲ್ಲಿ ಹೆಸರಿರುವವರಿಗೆ ಮಾತ್ರ ಪರೇಡ್ನಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ನೀಡಲಾಗಿದೆ. ಹಾಗಾಗಿ ಎಲ್ಲರನ್ನೂ ಪರೇಡ್ಗೆ ಬಿಡಲಾಗುವುದಿಲ್ಲ ಎಂದು ತಿಳಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ RSS ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. RSS ಜೊತೆಗಿನ ಸಂಘರ್ಷ ಮುಗಿದಿಲ್ಲ. ಖರ್ಗೆ ವರ್ಸಸ್ RSS ಕದನ ಮತ್ತೆ ಶುರು. ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಚಿತ್ತಾಪುರ RSS ಪಥಸಂಚಲನ ಕೊನೆಗೂ ನೆರವೇರಿತು. 2ನೇ ಬಾರಿ ಶಾಂತಿ ಸಭೆ ಬಳಿಕ ಪಥಸಂಚಲನ ನಡೆಸಲು ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿ ನೀಡಿತ್ತು. ಇದರ ಬೆನ್ನಲ್ಲೇ ಇಂದು ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ RSS ವಿರುದ್ಧ ಹರಿಹಾಯ್ದ್ರು. ಚಿತ್ತಾಪುರಕ್ಕೆ 3 ಲಕ್ಷ ಜನ ಬರ್ತಾರೆ ಅಂದ್ರು. ಅಶೋಕ್ ವಿಜೇಂದ್ರ ಚಿತ್ತಾಪುರಕ್ಕೆ ಬರ್ತೀನಿ ಅಂದ್ರು. ಬಂದ್ರಾ? KKRDB ಹಣ RSSಗೆ ಎಷ್ಟು ಹೋಗಿದೆ ಎಂದು ನನಗೆ ಗೊತ್ತಿದೆ. ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ. KKRDBಯಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಎಂದು RSS ವಿರುದ್ಧ ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಚಿತ್ತಾಪುರ್ನಲ್ಲಿ, ಕಲಬುರಗಿನಲ್ಲಿ, ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರು. ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದು ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರಲ್ಲಿ ಗೊಂದಲ ಏನಿದೆ?
ಇನ್ನು ಇಂದಿನ ಚಿತ್ತಾಪುರದ ಪಥಸಂಚಲನವನ್ನ ನೋಡಲು ರಸ್ತೆಯ ಇಕ್ಕೆಲಗಳಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಮಧ್ಯಾಹ್ನ 3:45ಕ್ಕೆ ಆರಂಭವಾದ ಪಥಸಂಚಲನ 4:22ಕ್ಕೆ ಮುಕ್ತಾಯವಾಯಿತು. ಈ ಮೂಲಕ 1.5 ಕಿಲೋಮೀಟರ್ ಪಥಸಂಚಲನ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾಗಿ ಯಶಸ್ವಿಯಾಯಿತು. ರಾಜ್ಯ ಸಂಚಲನ ಮೂಡಿಸಿದಂಥ ಏನೊಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮುಕ್ತಾಯ ಆಗಿರುವಂಥದ್ದು ನೋಡ್ಬೋದು. ಯಾವ ರೀತಿ ಬಹುತೇಕ ಬಸವೇಶ್ವರದಿಂದ ಪ್ರಾರಂಭವಾಗಿ ಮತ್ತೆ ಬಸವೇಶ್ವರಕ್ಕೆ ಬಂದೀಗ ಪಥಸಂಚಲನ ಮುಕ್ತಾಯ ಆಗ್ತಿರುವಂಥದ್ದು. ಎಲ್ಲ ಗಣೆ ವೇಷಧಾರಿಗಳು ಒಬ್ಬೊಬ್ಬರಾಗಿ ಒಳಗೆ ಹೋಗ್ತಾ ಇರುವಂಥ ನೋಡ್ಬೋದು. 300 ಗಣವೇಷಧಾರಿಗಳು ಭಾಗಿಯಾಗಿದ್ರು. ಒಂದು ರೀತಿ ನೋಡ್ಬೋದು ಯಾವ ರೀತಿ ಒಂದು ರೀತಿಯ ಚಿತ್ತಾಪುರ ಪಟ್ಟಣದಲ್ಲಿ ಶಿಸ್ತುಬದ್ಧ ಒಂದು ಏನು ಪಥಸಂಚಲನ RSS ಪಥಸಂಚಲನ ಮುಗಿಸಿ ಈಗ ಕೊನೆ ಆಗ್ತಿರುವಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕರು ಒಂದು ರೀತಿಯ ಶಿಸ್ತುಬದ್ಧವಾಗಿ ಇವತ್ತು ಏನೊಂದು ಜಿಲ್ಲಾ ಆಡಳಿತ ಮತ್ತು ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು, ಅನುಮತಿಯನ್ನು ಕೊಟ್ಟಿತ್ತು, ಷರತ್ತುಬದ್ಧ ಆ ಒಂದು ಪಥಸಂಚಲನ ಈಗ ಮಾಡಿರುವಂಥದ್ದು. ಮತ್ತೆ ಈಗ ನಗರಾದ್ಯಂತ ಏನೋ ಒಂದು ಪಥಸಂಚಲನ ಮಾಡಿ ಈಗ ಮತ್ತೆ ಬಂದು ಒಳಗೆ ಹೋಗ್ತಾರೆ ನೋಡ್ಬೋದು. ಈಗ ಅಲ್ಲಿ ಒಳಗಡೆ ಒಂದು ಪೊಲೀಸರು ಬಿಗಿ ಭದ್ರತೆ ಮಾಡಿಕೊಂಡು ಗೇಟನ್ನು ಹಾಕ್ತಿರುವಂಥದ್ದು. ಈಗ ಪಥಸಂಚಲನ ಮುಕ್ತಾಯ ಆಗಿರುವಂಥದ್ದು ನೋಡ್ಬೋದು. ಪೊಲೀಸರು ಕೂಡ ಒಂದು ರೀತಿ ಈಗ ಎಲ್ಲ ಗಣದ ವೇಷಧಾರಿಗಳನ್ನ ಒಳಗೆ ಬಿಟ್ಟು ಏನು ಗೇಟನ್ನು ಬೀಗ ಹಾಕ್ತಿರುವಂಥದ್ದು ನೋಡ್ಬೋದು. ಈಗ ಪಥಸಂಚಲನ ಮುಕ್ತಾಯ ಆಗಿರುವಂಥದ್ದು. ಒಂದು ರೀತಿಯ ರಾಜ್ಯಾದ್ಯಂತ ಇನ್ನೊಂದು ಬಾರಿ ಚರ್ಚೆಗೆ ಗ್ರಾಸ ಆಗಿರುವಂಥ ಚಟಪಟಿ ಕಾರಣ ಇರ್ತಕ್ಕಂಥ ಪಥಸಂಚಲನ ಈಗ ಏನೋ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಆಗಿರುವಂಥದ್ದು. ಆಗೀಗ ಏನು ಮುಕ್ತಾಯ ಆಗಿರುವಂಥದ್ದು. ಒಟ್ಟಾರೆಯಾಗಿ 1 ತಿಂಗಳ ಕಾಲ ನಡೆದ ಕಾನೂನು ಸಮರದ ಬಳಿಕ ಇಂದು ಖರ್ಗೆ ಕೋಟೆಯಲ್ಲಿ RSS ಪಥಸಂಚಲನ ನಡೆಯಿತು. ಪಥಸಂಚಲನಕ್ಕೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.